ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ 8ನೇ ತರಗತಿ ಘಾತಾಂಕಗಳ ಆಟ ಪಾಠದ ಪುಟ ಸಂಖ್ಯೆ 25ರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿನ ಘಟಕದಲ್ಲಿ ವರ್ಗ ಮತ್ತು ಘನ ಅಂದರೆ ಏನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವರ್ಗ ಸಂಖ್ಯೆ ಅಂದರೆ ಏನು? ವಿದ್ಯಾರ್ಥಿಗಳೇ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಗೆ ನಾವು ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧವನ್ನು ನಾವು ವರ್ಗ ಸಂಖ್ಯೆ ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಘನ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ನಾವು 3 ಸಾರಿ ನಾವು ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧವನ್ನು ನಾವು ಘನ ಸಂಖ್ಯೆ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಾನಿಲ್ಲಿ 3ಕ್ಕೆ ನಾನು ಗುಣಿಸಿದ್ದೀನಿ. 3 × 3 ಇದನ್ನು ನಾವು 3ರ ಘಾತ 2 ಎಂದು ನಾವು ಬರೆದುಕೊಳ್ಬೋದು. ಇಲ್ಲಿ 3 ಆಧಾರ ಸಂಖ್ಯೆ ಆಗ್ತದೆ, 2 ಘಾತ ಸೂಚಿ ಆಗ್ತದೆ ಅಥವಾ ಘಾತ ಎಂದು ನಾವು ಹೇಳ್ಬೋದು. ಅದೇ ರೀತಿಯಾಗಿ 3ರ ವರ್ಗ ಆಗ್ತದೆ. ಇದರ 3ರ ವರ್ಗ ಅಂದರೆ 9 ಆಗ್ತದೆ. ಇದು 9 ಒಂದು ವರ್ಗ ಸಂಖ್ಯೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಘನ ಸಂಖ್ಯೆಗಳು, ಒಂದು ಸಂಖ್ಯೆಯನ್ನು ನಾವು 3 ಸಾರಿ ಗುಣಿಸಿದಾಗ ವರ್ಗ ಸಂಖ್ಯೆಯನ್ನು 2 ಸಾರಿ ನಾವು ಗುಣಿಸ್ತೀವಿ. ಆ ಒಂದು ಸಂಖ್ಯೆಯ ಘಾತ ಸೂಚಿ 2 ಇರ್ತದೆ. ಅದೇ ರೀತಿಯಾಗಿ ಘನ ಸಂಖ್ಯೆ ಅಂದರೆ ಆ ಒಂದು ಸಂಖ್ಯೆಯನ್ನು ನಾವು 3 ಸಾರಿ ಗುಣಿಸಿದಾಗ, ಇಲ್ಲಿ ನಾನು 7ಅನ್ನು ಉದಾಹರಣೆ ತೆಗೆದುಕೊಂಡಿದ್ದೇನೆ. 7 × 7 × 7 7ರ ಘಾತ 3 ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ 7 7 49, 49 7 343 ಆಗ್ತದೆ. ಇದು ಒಂದು ಘನ ಸಂಖ್ಯೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು 7ರ ಘಾತ 3 ಎಂದು ನಾವು ಬರೆದುಕೊಳ್ಬೋದು. ಇಲ್ಲಿ 2 ಸಾರಿ ನಾವು ಗುಣಿಸಿದಾಗ ಆ ಒಂದು ಸಂಖ್ಯೆಯ ಘಾತ ಸೂಚಿ 2 ಇರ್ತದೆ. ಆ ಒಂದು ಸಂಖ್ಯೆಯನ್ನು ನಾವು 3 ಸಾರಿ ಗುಣಿಸಿದಾಗ ಆ ಒಂದು ಸಂಖ್ಯೆಯ ಘಾತ ಸೂಚಿ 3 ಇರ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇನ್ನೊಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ 8 ಅಂತಕ್ಕಂಥ ಒಂದು ಅಂಕಿಯನ್ನು ನಾನು 1 2 3 4 ಸಾರಿ ನಾನು ಗುಣಿಸಿದ್ದೀನಿ. ಆದ್ದರಿಂದ 8ರ ಘಾತ 4 ಎಂದು ನಾವು ಬರೆದುಕೊಳ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಒಂದು ಚರಾಕ್ಷರವನ್ನು ನಾನು ತೆಗೆದುಕೊಂಡಿದ್ದೇನೆ. ಡಿ ಅಂತಕ್ಕಂಥ ಒಂದು ಚರಾಕ್ಷರ. ಈ ಒಂದು ಡಿಯನ್ನು ನಾನು 1 2 3 4 5 ಸಾರಿ ನಾನು ಗುಣಿಸಿದ್ದೀನಿ. ಆದ್ದರಿಂದ ಡಿದ ಘಾತ 5 ಎಂದು ನಾವು ಬರೆದುಕೊಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳೇ, 3 ಆಗಿರ್ಬೋದು, 7 ಆಗಿರ್ಬೋದು, 8 ಮತ್ತು ಡಿಗಳನ್ನು ನಾವು ಆಧಾರ ಅಥವಾ ಆಧಾರ ಸಂಖ್ಯೆಗಳು ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಘಾತ ಸೂಚಿ 5 ಆಗಿರ್ಬೋದು, 4, ಅದೇ ರೀತಿಯಾಗಿ 3 ಮತ್ತು 2ಅನ್ನು ನಾವು ಆ ಒಂದು ಸಂಖ್ಯೆಯ ಘಾತ ಸೂಚಿ ಅಥವಾ ಘಾತ ಎಂದು ನಾವು ಕರೆಯುತ್ತೇವೆ. ಈ ಅಂಶಗಳ ಆಧಾರದ ಮೇಲೆ ಕೆಲವೊಂದು ಸಮಸ್ಯೆಗಳು ಪುಟ ಸಂಖ್ಯೆ 25ರಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸಂಖ್ಯೆಯನ್ನು ಕೊಡ್ತಾನೆ. ಆ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೊಡ್ತಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ವಿದ್ಯಾರ್ಥಿಗಳೇ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ತನ್ನನ್ನು ತಾನು ಮತ್ತು ಒಂದನ್ನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳು, ಅಥವಾ 1 ಮತ್ತು ತನ್ನಿಂದ ತಾನು ಸಂಪೂರ್ಣವಾಗಿ ಭಾಗ ಆಗ್ತಕ್ಕಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ 2 3 5 7 11 13 17 ಇದೇ ರೀತಿಯಾಗಿ ನಾವು ಮುಂದೆ ಬರಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈ ಎಲ್ಲವೂ ಕೂಡ ತನ್ನಿಂದ ತಾನು ಮತ್ತು 1ರಿಂದ ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಆಗ್ತವೆ, ಅಥವಾ ತನ್ನನ್ನು ತಾನು ಮತ್ತು 1ಅನ್ನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳು. ಇವು ಅವಿಭಾಜ್ಯ ಸಂಖ್ಯೆಗಳು ವಿದ್ಯಾರ್ಥಿಗಳೇ. ಈ ಒಂದು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾನೆ. ಅಂದರೆ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾನೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಉದಾಹರಣೆಯಾಗಿ ಒಂದು 75 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು 75 ಅಂತಕ್ಕಂಥ ಈ ಒಂದು ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಈ 75ಅನ್ನು ನಾನು 5ರಿಂದ ನಾನು ಭಾಗಿಸ್ತಾ ಇದ್ದೀನಿ. 5 1 5, ಇಲ್ಲಿ 2 ಉಳಿತದೆ, 25 ಆಗ್ತದೆ. 5 5 25 ಆಗ್ತದೆ. ಅದೇ ರೀತಿಯಾಗಿ 5 3 15 ಆಗ್ತದೆ. 3 1 3 ಆಗ್ತದೆ. ಅಂದರೆ ಈ ಒಂದು 75ಅನ್ನು ನಾವು ಯಾವ ರೀತಿ ಬರೆದುಕೊಳ್ಬೋದು ಅಂದರೆ 5 × 5 × 3 ಅಂದರೆ 5 5 25, 25 3
75 ಆಗ್ತದೆ. ಈ ಒಂದು ಭಾಜಕ ಸ್ಥಾನದಲ್ಲಿ 5 2 ಸಾರಿ ಇರೋದರಿಂದ ನಾನು 5^2 ಎಂದು ನಾನು ಬರೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ಭಾಜಕ ಸ್ಥಾನದಲ್ಲಿ 3 1 ಸಾರಿ ಇದೆ, ಗುಂಡ್ಲೆ 3 ಅಂತ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ 5^2 ಅಂದರೆ 5 5 25, ಗುಂಡ್ಲೆ 3 25 3 75 ಆಗ್ತದೆ. ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳು, ಇಲ್ಲಿ 3 ಮತ್ತು 5 ಏನು ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ. ಈ ಒಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾನೆ ವಿದ್ಯಾರ್ಥಿಗಳೇ. ಈ 2 ಅಂಶಗಳ ಆಧಾರದ ಮೇಲೆ ಇರತಕ್ಕಂಥ ಪುಟ ಸಂಖ್ಯೆ 25ರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, 8ನೇ ತರಗತಿ ಘಟಕ 2 ಘಾತಾಂಕಗಳ ಆಟ. ವಿದ್ಯಾರ್ಥಿಗಳೇ, ಪುಟ ಸಂಖ್ಯೆ 25ರಲ್ಲಿ ಕಂಡುಹಿಡಿಯಿರಿ ಅಂತ ಇಲ್ಲಿ 3 ಮುಖ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು ಒಂದೊಂದಾಗಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಮೊದಲೇ ಸಮಸ್ಯೆ, ಇಲ್ಲಿ 6 ಗುಂಡ್ಲೆ 6 ಗುಂಡ್ಲೆ 6 ಗುಂಡ್ಲೆ 6. ಇಲ್ಲಿ 6ಅನ್ನು 4 ಸಾರಿ ಗುಣಿಸಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ 6^4 ಎಂದು ನಾವು ಬರೆದುಕೊಳ್ಬೋದು. ಇಲ್ಲಿ 6 ಆಧಾರ ಸಂಖ್ಯೆ ಆಗ್ತದೆ, 4 ಘಾತ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ y ಗುಂಡ್ಲೆ y ಎರಡನೇ ಸಮಸ್ಯೆ ಕೊಟ್ಟಿದ್ದಾನೆ. y-ಅನ್ನು 2 ಸಾರಿ ಗುಣಿಸಿದ್ದಾನೆ. ಆದ್ದರಿಂದ ಇದರ ಒಂದು ಘಾತಾಂಕ ರೂಪ y^2 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೂರನೇ ಒಂದು ಸಮಸ್ಯೆ, b ಗುಂಡ್ಲೆ b ಗುಂಡ್ಲೆ b ಗುಂಡ್ಲೆ b. b-ಯನ್ನು 4 ಸಾರಿ ಗುಣಿಸಿದ್ದಾರೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದರ ಒಂದು ಘಾತಾಂಕ ರೂಪ b^4 ಎಂದು ನಾವು ಬರೆದುಕೊಳ್ಬೋದು. ಇಲ್ಲಿ b ಆಧಾರ ಸಂಖ್ಯೆ ಆಗ್ತದೆ, ಅದೇ ರೀತಿಯಾಗಿ 4 ಘಾತ ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾಲ್ಕನೇ ಒಂದು ಸಮಸ್ಯೆ, 5 ಗುಂಡ್ಲೆ 5 ಗುಂಡ್ಲೆ 7 ಗುಂಡ್ಲೆ 7 ಗುಂಡ್ಲೆ 7. ವಿದ್ಯಾರ್ಥಿಗಳೇ, ದಿಸ್ ಈಕ್ವಲ್ ಟು ಇಲ್ಲಿ 5ಅನ್ನು 2 ಸಾರಿ ಗುಣಿಸಿದ್ದಾರೆ. ಆದ್ದರಿಂದ 5^2 ಎಂದು ನಾವು ಬರೆದುಕೊಳ್ಬೋದು. ಗುಂಡ್ಲೆ 7ಅನ್ನು 3 ಸಾರಿ ಗುಣಿಸಿದ್ದಾರೆ ವಿದ್ಯಾರ್ಥಿಗಳೇ. 7^3 ಎಂದು ನಾವು ಬರೆದುಕೊಳ್ಬೋದು. ಅಂದರೆ ಈ ಒಂದು 5 ಗುಂಡ್ಲೆ 5 2 ಸಾರಿ ಗುಣಿಸಿದ್ದಾರೆ, 5^2 ಎಂದು ನಾವು ಬರೆದುಕೊಳ್ಬೋದು. 7ಅನ್ನು 3 ಸಾರಿ ಗುಣಿಸಿರೋದರಿಂದ ನಾವು 7^3 ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಇದೇನಾಗ್ತದೆ, ಘಾತಾಂಕ ರೂಪ ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 5ನೇ ಒಂದು ಸಮಸ್ಯೆ, 2 ಗುಂಡ್ಲೆ 2 ಗುಂಡ್ಲೆ a ಗುಂಡ್ಲೆ a ಅಂತ ಕೊಟ್ಟಿದ್ದಾರೆ. ದಿಸ್ ಈಕ್ವಲ್ ಟು ಇಲ್ಲಿ 2ಅನ್ನು 2 ಸಾರಿ ಗುಣಿಸಿದ್ದಾರೆ. ಆದ್ದರಿಂದ 2^2 ಎಂದು ನಾವು ಬರೆದುಕೊಳ್ಬೋದು. ಗುಂಡ್ಲೆ ಇಲ್ಲಿ a-ಅನ್ನು 2 ಸಾರಿ ಗುಣಿಸಿದ್ದಾರೆ ವಿದ್ಯಾರ್ಥಿಗಳೇ. ಆದ್ದರಿಂದ a^2 ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ 2 ಗುಂಡ್ಲೆ 2 ಅದು 2^2 ಆಗ್ತದೆ. ಗುಂಡ್ಲೆ ಇಲ್ಲಿ ಚರಾಕ್ಷರ ಕೊಟ್ಟಿದ್ದಾನೆ, a ಗುಂಡ್ಲೆ a ಅಂದರೆ a^2 ಆಗ್ತದೆ. ಇದು ಘಾತಾಂಕ ರೂಪ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 6ನೇ ಒಂದು ಸಮಸ್ಯೆ, a ಗುಂಡ್ಲೆ a ಗುಂಡ್ಲೆ a-ಅನ್ನು 3 ಸಾರಿ ಗುಣಿಸಿದ್ದಾರೆ. ಅದೇ ರೀತಿಯಾಗಿ c ಗುಂಡ್ಲೆ c ಗುಂಡ್ಲೆ c-ಯನ್ನು 4 ಸಾರಿ ಗುಣಿಸಿದ್ದಾರೆ ವಿದ್ಯಾರ್ಥಿಗಳೇ. ಗುಂಡ್ಲೆ d ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ a-ಅನ್ನು 3 ಸಾರಿ ಗುಣಿಸಿದ್ದಾರೆ, a^3 ಎಂದು ನಾವು ಬರೆದುಕೊಳ್ಬೋದು. ದಿಸ್ ಈಕ್ವಲ್ ಟು a^3 ಎಂದು ನಾವು ಬರೆದುಕೊಳ್ಬೋದು. ಗುಂಡ್ಲೆ ಇಲ್ಲಿ c-ಯನ್ನು 1 2 3 4 ಸಾರಿ ಗುಣಿಸಿದ್ದಾರೆ, c^4 ಎಂದು ನಾವು ಬರೆದುಕೊಳ್ಬೋದು. d ಇಲ್ಲಿ ಒಂದೇ ಸಾರಿ ಇದೆ, ಆದ್ದರಿಂದ ಇಲ್ಲಿ ಏನಿಲ್ಲ ಅಂದರೂ ಕೂಡ d^1 ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಸಮಸ್ಯೆಯ ಘಾತಾಂಕ ರೂಪ a^3 ಗುಂಡ್ಲೆ c^4 ಗುಂಡ್ಲೆ d ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಕೊಟ್ಟಿರ್ತಕ್ಕಂಥ 6 ಸಮಸ್ಯೆಗಳಿಗೆ ನಾವು ಘಾತಾಂಕ ರೂಪಗಳನ್ನು ನಾವು ಬರೆದುಕೊಂಡಿದ್ದೇವೆ. ಇಲ್ಲಿ 6 ಆಧಾರ ಸಂಖ್ಯೆ ಆಗ್ತದೆ, 4 ಘಾತ ಸೂಚಿ ಆಗ್ತದೆ ಅಥವಾ ಘಾತ ಆಗ್ತದೆ. ಇಲ್ಲಿ b ಆಧಾರ ಸಂಖ್ಯೆ ಆಗ್ತದೆ, 4 ಘಾತ ಸೂಚಿ ಅಥವಾ ಘಾತ ಆಗ್ತದೆ. ಇಲ್ಲಿ 5 ಮತ್ತು 7 ಆಧಾರ ಬೆಲೆಗಳಾಗ್ತವೆ, 2 ಮತ್ತು 3 ಘಾತಗಳು ಆಗ್ತವೆ. ಅದೇ ರೀತಿಯಾಗಿ ಇಲ್ಲಿ 2 ಮತ್ತು a ಆಧಾರ ಬೆಲೆಗಳಾಗ್ತವೆ, 2 ಮತ್ತು 2 ಘಾತ ಸೂಚಿಗಳಾಗ್ತವೆ ಅಥವಾ ಘಾತಗಳಾಗ್ತವೆ. ಇಲ್ಲಿ a c d ಏನಾಗ್ತವೆ, ಆಧಾರ ಬೆಲೆಗಳಾಗ್ತವೆ. 3 ಮತ್ತು 4 ಏನಾಗ್ತವೆ, ಘಾತ ಸೂಚಿಗಳು ಅಥವಾ ಘಾತಗಳು ಆಗ್ತವೆ. ವಿದ್ಯಾರ್ಥಿಗಳೇ, ಎರಡನೇ ಮುಖ್ಯ ಪ್ರಶ್ನೆ,
ಕೆಳಗಿನ ಪ್ರತಿಯೊಂದನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 4 ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು ಇವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ನಾವು ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಂಖ್ಯೆ 648 ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, 648 ನಾನು ಬರ್ಕೊಂಡಿದ್ದೀನಿ. ಬಿಡಿ ಸ್ಥಾನದಲ್ಲಿ 8 ಇದೆ ವಿದ್ಯಾರ್ಥಿಗಳೇ. ಇದು 2ರಿಂದ ಭಾಗ ಆಗ್ತದೆ, ಆದ್ದರಿಂದ ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 3 6 ಆಗ್ತದೆ, 2 2 4, 2 4 8 ಆಗ್ತದೆ. ಅದೇ ರೀತಿಯಾಗಿ 324 ಬಿಡಿ ಸ್ಥಾನದಲ್ಲಿ 4 ಇದೆ, 2ರಿಂದ ಭಾಗ ಆಗ್ತದೆ, ಆದ್ದರಿಂದ 2 1 2 ಆಗ್ತದೆ. ಇಲ್ಲಿ 1 ಉಳಿತದೆ, 12 ಆಗ್ತದೆ. 2 6 12 ಆಗ್ತದೆ. ಅದೇ ರೀತಿಯಾಗಿ 2 2 4 ಆಗ್ತದೆ. 162 ಉಳಿತದೆ. 162 2ರಿಂದ ಭಾಗ ಆಗ್ತದೆ, ಆದ್ದರಿಂದ 2 8 16, 2 1 2 ಆಗ್ತದೆ. ವಿದ್ಯಾರ್ಥಿಗಳೇ, 81 ಬಂದಿದೆ. ಬಿಡಿ ಸ್ಥಾನದಲ್ಲಿ 1 ಇದೆ, 2ರಿಂದ ಭಾಗ ಆಗಲ್ಲ, ಆದ್ದರಿಂದ ನಾನು 3ರಿಂದ ಭಾಗಿಸ್ತಾ ಇದ್ದೀನಿ. 3 2 6 ಆಗ್ತದೆ. ಇಲ್ಲಿ 2 ಉಳಿತದೆ, 21 ಆಗ್ತದೆ. 3 7 21 ಆಗ್ತದೆ. ಅದೇ ರೀತಿಯಾಗಿ 3 9 27, 3 3 9, 3 1 3 ವಿದ್ಯಾರ್ಥಿಗಳೇ, ಈ ಒಂದು 648 ನಾವು ಭಾಜಕ ಸ್ಥಾನದಲ್ಲಿರ್ತಕ್ಕಂಥ ಈ ಬೆಲೆಗಳಿಂದ ನಾವು ಗುಣಿಸಿದರೆ ನಮಗೆ 648 ನಮಗೆ ಸಿಗ್ತದೆ. ಆದ್ದರಿಂದ 648 ಈಸ್ ಈಕ್ವಲ್ ಟು, ಇಲ್ಲಿ ಭಾಜಕ ಸ್ಥಾನದಲ್ಲಿ 2 ಎಷ್ಟು ಸಲ ಇದೆ? 1 2 3 ಸಲ ಇದೆ. ಆದ್ದರಿಂದ 2 × 2 × 2. ಅದೇ ರೀತಿಯಾಗಿ 3 ಎಷ್ಟು ಸಾರಿ ಇದೆ? 1 2 3 4 ಸಾರಿ 3 ಇದೆ. ಆದ್ದರಿಂದ ಗುಂಡ್ಲೆ 3 × 3 × 3 × 3, ಅಂದರೆ 3ಅನ್ನು ನಾನು 4 ಸಾರಿ ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು 648 ಈಸ್ ಈಕ್ವಲ್ ಟು 2 2 2 2 ಏನಾಗಿದೆ? 3 ಸಲ ಗುಣಕಾರ ಇದೆ, ಆದ್ದರಿಂದ 2ರ ಘಾತ ನಾವು 3 ಎಂದು ನಾವು ಬರೆದುಕೊಳ್ಬೋದು. ಗುಂಡ್ಲೆ ಇಲ್ಲಿ 3 4 ಸಾರಿ ಇರೋದರಿಂದ 3ರ ಘಾತ 4 ಎಂದು ನಾವು ಬರೆದುಕೊಳ್ಬೋದು. 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ 648 ನಾವು ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, 405 ಇದೆ. ಈ 405 ನಾನು ಬರ್ಕೊಂಡಿದ್ದೀನಿ. ಬಿಡಿ ಸ್ಥಾನದಲ್ಲಿ 5 ಇದೆ ವಿದ್ಯಾರ್ಥಿಗಳೇ. ಇದು 2ರಿಂದ ಭಾಗ ಆಗಲ್ಲ, ಆದ್ದರಿಂದ ನಾನು 3ರಿಂದ ಭಾಗಿಸ್ತಾ ಇದ್ದೀನಿ. 3 1 3 ಆಗ್ತದೆ. ಇಲ್ಲಿ 1 ಉಳಿತದೆ, 10 ಆಗ್ತದೆ. 3 3 9 ಆಗ್ತದೆ. 1 ಉಳಿತದೆ, 15 ಆಗ್ತದೆ. 3 5 15 ಆಗ್ತದೆ. ಅದೇ ರೀತಿಯಾಗಿ 3 4 12 ಆಗ್ತದೆ. 13 ಇದೆ, 12 ಆಗ್ತದೆ. 1 ಉಳಿತದೆ, 15 ಆಗ್ತದೆ. 3 5 15 ಆಗ್ತದೆ. ಅದೇ ರೀತಿಯಾಗಿ 3 1 3 ಆಗ್ತದೆ. ಇಲ್ಲಿ 1 ಉಳಿತದೆ, 15 ಆಗ್ತದೆ. 3 5 15 ಆಗ್ತದೆ. ಅದೇ ರೀತಿಯಾಗಿ 3 5 15 ಅಂತ ಬರ್ಕೊಳ್ಬೋದು. ಅದೇ ರೀತಿಯಾಗಿ ಈ 5ಅನ್ನು ನಾನು 5ರಿಂದ ಭಾಗಿಸಿದ್ದೀನಿ. 5 1 5 ಆಗ್ತದೆ. ಆದ್ದರಿಂದ 405 ಈಸ್ ಈಕ್ವಲ್ ಟು, ಇಲ್ಲಿ ಭಾಜಕ ಸ್ಥಾನದಲ್ಲಿ 3ಅನ್ನು ನಾನು 4 ಸಾರಿ ಬರ್ಕೊಂಡಿದ್ದೀನಿ. ಆದ್ದರಿಂದ 3 × 3 × 3 × 3, ಅಂದರೆ 4 ಸಾರಿ ನಾನು ಗುಣಿಸಿದ್ದೀನಿ. ಗುಂಡ್ಲೆ 5ಅನ್ನು ನಾನು ಗುಣಿಸಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 405 ಈಸ್ ಈಕ್ವಲ್ ಟು, ಇಲ್ಲಿ 3 4 ಸಾರಿ ಇರೋದರಿಂದ 3ರ ಘಾತ 4 ಎಂದು ನಾವು ಬರೆದುಕೊಳ್ಬೋದು. ಗುಂಡ್ಲೆ 5ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 405ಅನ್ನು ನಾವು ಅವಿಭಾಜ್ಯ ಅಪವರ್ತನಗಳು, ಇಲ್ಲಿ 3 ಮತ್ತು 5 ಏನಾಗ್ತದೆ? ಅವಿಭಾಜ್ಯ ಅಪವರ್ತನಗಳಾಗ್ತವೆ, ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗ್ತವೆ. ಆದ್ದರಿಂದ 405ಅನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿಯಾಗಿ 3ನೇ ಒಂದು ಸಂಖ್ಯೆ 540 ಇದೆ. 540ಅನ್ನು ನಾನು ಬರ್ಕೊಂಡಿದ್ದೀನಿ. ಬಿಡಿ ಸ್ಥಾನದಲ್ಲಿ 0 ಇದೆ. ಇದು 2ರಿಂದ ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 2 4 ಆಗ್ತದೆ. 1 ಉಳಿತದೆ, 14 ಆಗ್ತದೆ. 2 7 14, 0ಗೆ 0, ಅಥವಾ 2 270 540 ಆಗ್ತದೆ. ಅದೇ ರೀತಿಯಾಗಿ 270 ಇದು 2ರಿಂದ ಭಾಗ ಆಗ್ತದೆ. ಆದ್ದರಿಂದ 2 1 2, 2 3 6 ಆಗ್ತದೆ. 1 ಉಳಿತದೆ, 10 ಆಗ್ತದೆ.
2 5 10 ಆಗ್ತದೆ. ಇಲ್ಲಿ 135 ಇದೆ, ಬಿಡಿ ಸ್ಥಾನದಲ್ಲಿ 5 ಇದೆ, 2ರಿಂದ ಇದು ಭಾಗ ಆಗಲ್ಲ, ಆದ್ದರಿಂದ ನಾನು 3ರಿಂದ ಭಾಗಿಸ್ತಾ ಇದ್ದೀನಿ. 3 4 12 ಆಗ್ತದೆ, 1 ಉಳಿತದೆ 15 ಆಗ್ತದೆ, 3 5 15 ಆಗ್ತದೆ. ಅದೇ ರೀತಿಯಾಗಿ 3 1 3, 1 ಉಳಿತದೆ 15 ಆಗ್ತದೆ, 3 5 15 ಆಗ್ತದೆ. ಅದೇ ರೀತಿಯಾಗಿ 3 5 15 ಆಗ್ತದೆ, 5 ಉಳಿತದೆ, ಇದು 3ರಿಂದ ಭಾಗ ಆಗಲ್ಲ, 5ರಿಂದ ನಾನು ಭಾಗಿಸ್ತಾ ಇದ್ದೀನಿ. 5 1 5 ಆಗ್ತದೆ. ಆದ್ದರಿಂದ 540 ನಾವು ಏನು ಮಾಡ್ಬೋದು, ಇಲ್ಲಿ 2 × 2 × 3 × 3 × 3 × 5 ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ 540 ಈಸ್ ಈಕ್ವಲ್ ಟು, ಇಲ್ಲಿ ಭಾಜಕ ಸ್ಥಾನದಲ್ಲಿ 2 ಸಾರಿ ಇದೆ, ಆದ್ದರಿಂದ 2 × 2 × 3 1 2 3 ಸಾರಿ ಇದೆ, ಆದ್ದರಿಂದ 3 × 3 × 3 × 5 1 ಸಾರಿ ಇದೆ, 5ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 540 ಈಸ್ ಈಕ್ವಲ್ ಟು, ಇಲ್ಲಿ 2 ಸಾರಿ ಗುಣಕಾರ ಇರೋದರಿಂದ ನಾವು 2 ಅಂತ ಬರಿಬೋದು. ಅದೇ ರೀತಿಯಾಗಿ ಗುಂಡ್ಲೆ 3 ಎಷ್ಟು ಸಾರಿ ಇದೆ, 3 ಸಾರಿ ಇದೆ, ಆದ್ದರಿಂದ 3 ಎಂದು ನಾವು ಬರೆದುಕೊಳ್ಬೋದು. ಅದೇ ರೀತಿಯಾಗಿ 5ಅನ್ನು ನಾನು 1 ಸಾರಿ ನಾನು ಗುಣಿಸಿದ್ದೀನಿ, 5ಅನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ 540ಅನ್ನು ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳು, ಇಲ್ಲಿ 2 3 5 ಏನಿದ್ದಾವೆ ಅವಿಭಾಜ್ಯ ಸಂಖ್ಯೆಗಳು ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು 540ಅನ್ನು ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿಯಾಗಿ 4ನೇ ಒಂದು ಸಂಖ್ಯೆ 3600. ಈ 3600ಅನ್ನು ನಾನು ಬರ್ಕೊಂಡಿದ್ದೀನಿ. ಬಿಡಿ ಸ್ಥಾನದಲ್ಲಿ 0 ಇದೆ, 2ರಿಂದ ಭಾಗ ಆಗ್ತದೆ, 2 1 2 ಆಗ್ತದೆ, 1 ಉಳಿತದೆ 16 ಆಗ್ತದೆ, 2 8 16 ಆಗ್ತದೆ, 2 0ನ ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಥವಾ 2 1800 ಅದೇನಾಗ್ತದೆ 3600 ಆಗ್ತದೆ, ಆ ರೀತಿ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ 1800 ಇದೆ, ಇದು 2ರಿಂದ ಭಾಗ ಆಗ್ತದೆ, ನಾನು 2ರಿಂದ ಭಾಗಿಸ್ತಾ ಇದ್ದೀನಿ. 2 9 18, 2 0 ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಥವಾ 2 900 1800 ಅಂತ ಕೂಡ ನೀವು ಹೇಳ್ಬೋದು. ಅದೇ ರೀತಿಯಾಗಿ 2 4 8 ಆಗ್ತದೆ, 1 ಉಳಿತದೆ 10 ಆಗ್ತದೆ, 2 5 10, 0ನ ಹಾಗೆ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 2 2 4 ಆಗ್ತದೆ, 2 2 4, 1 ಉಳಿತದೆ 10 ಆಗ್ತದೆ, 2 5 10 ಆಗ್ತದೆ. ಬಿಡಿ ಸ್ಥಾನದಲ್ಲಿ 5 ಇದೆ, 2ರಿಂದ ಇದು ಭಾಗ ಆಗಲ್ಲ, ನಾನು 3ರಿಂದ ನಾನು ಭಾಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ 3 7 21 ಆಗ್ತದೆ, 1 ಉಳಿತದೆ 15 ಆಗ್ತದೆ, 3 5 15 ಆಗ್ತದೆ. ಅದೇ ರೀತಿಯಾಗಿ 3 2 6 ಆಗ್ತದೆ, 1 ಉಳಿತದೆ 15 ಆಗ್ತದೆ, 3 5 15 ಆಗ್ತದೆ. ಈ 25 3ರಿಂದ ಭಾಗ ಆಗಲ್ಲ, 5ರಿಂದ ನಾನು ಭಾಗಿಸ್ತಾ ಇದ್ದೀನಿ. 5 5 25 ಆಗ್ತದೆ, 5 1 5 ಆಗ್ತದೆ. ಆದ್ದರಿಂದ 3600 ಈಸ್ ಈಕ್ವಲ್ ಟು, ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಬಂದಿವೆ, ಭಾಜಕ ಸ್ಥಾನದಲ್ಲಿ 2 2 2 2 2 ಎಷ್ಟು ಸಾರಿ ಇದೆ, 4 ಸಾರಿ ಇದೆ, ಆದ್ದರಿಂದ 2 × 2 × 2 × 2 ಅಂತ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಭಾಜಕ ಸ್ಥಾನದಲ್ಲಿ 3 1 2 ಸಾರಿ ಇದೆ, × 3 × 3 ಅಂತ ನಾನು ಬರ್ಕೊಂಡಿದ್ದೀನಿ. 5 2 ಸಾರಿ ಇದೆ, 5 × 5 ಅಂತ ನಾನು ಬರ್ಕೊಂಡಿದ್ದೀನಿ. 3600 ಈಸ್ ಈಕ್ವಲ್ ಟು, ಇಲ್ಲಿ 2 4 ಸಾರಿ ಇರೋದರಿಂದ 2 ಅಂತ ನಾವು ಬರ್ಕೊಳ್ಬೋದು. ಅದೇ ರೀತಿಯಾಗಿ 3 2 ಸಾರಿ ಇರೋದರಿಂದ 3 ಅಂತ ನಾವು ಬರ್ಕೊಳ್ಬೋದು. ಗುಂಡ್ಲೆ 5 2 ಸಾರಿ ಇರೋದರಿಂದ 5 ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳೇ, 3600ಅನ್ನು ನಾವು ಅವಿಭಾಜ್ಯ ಅಪವರ್ತನಗಳು, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು, 2 3 ಮತ್ತು 5 ಇದೆ. ಆದ್ದರಿಂದ 3600ಅನ್ನು ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ನಾವು ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ವಿದ್ಯಾರ್ಥಿಗಳೇ, 3ನೇ ಒಂದು ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಬೆಲೆ ಮೌಲ್ಯವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 6 ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ 6 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ನಾವು ಒಂದೊಂದಾಗಿ ಇವುಗಳ ಬೆಲೆಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಸಮಸ್ಯೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 2 × 10⁻³ ಇದೆ. ಪರಿಹಾರ 2 × 10⁻³ ಇಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ದಿಸ್ ಈಕ್ವಲ್ ಟು 2 2 ಗುಂಡ್ಲೆ ನಾನು ಬರ್ಕೊಂಡಿದ್ದೀನಿ.
10ರ ಘಾತ 3 ಅಂದರೆ 10ನ್ನು ನಾವು 3 ಸಾರಿ ಗುಣಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 10 ಗುಣ್ಲೆ 10 ಗುಣ್ಲೆ 10 ಅಂತ ನಾನು 3 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ಈ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 10ನ್ನು ನಾವು 3 ಸಾರಿ ಗುಣಿಸಿದಾಗ 10 ಹತ್ತಲೆ 100, 100 ಹತ್ತಲೆ 1000 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಗುಣ್ಲೆ 1000 ಆಗ್ತದೆ. 2 ಗುಣ್ಲೆ 1000 ಅಂದರೆ ಅದು 2000 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಎರಡನೇ ಒಂದು ಸಂಖ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 7ರ ಘಾತ 2 ಗುಣ್ಲೆ 2ರ ಘಾತ 3 ಇದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 7ರ ಘಾತ 2 ಅಂದರೆ 7ನ್ನು ನಾವು 2 ಸಾರಿ ಗುಣಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. 7ರ ವರ್ಗ ಇದೆ. 7 ಗುಣ್ಲೆ 7 ಗುಣ್ಲೆ 2ರ ಘಾತ 3 ಇದೆ. 2ರ ಘನ ಅಂದರೆ 2ನ್ನು ನಾವು 3 ಸಾರಿ ಗುಣಿಸ್ಬೇಕಾಗ್ತದೆ. ಆದ್ದರಿಂದ 2 ಗುಣ್ಲೆ 2 ಗುಣ್ಲೆ 2 ಅಂತ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 7 7 ಎಷ್ಟಾಗ್ತದೆ 49 ಆಗ್ತದೆ. ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 2, 2 2 4, 4 2 8 ಆಗ್ತದೆ. ಗುಣ್ಲೆ 8ನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 49ನ್ನು 8ಕ್ಕೆ ನಾವು ಗುಣಿಸಿದರೆ ನಮಗೆ 392 ಉತ್ತರ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಮೂರನೇ ಒಂದು ಸಮಸ್ಯೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಗುಣ್ಲೆ 4ರ ಘಾತ 4 ಇದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 3ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಣ್ಲೆ 4ರ ಘಾತ 4 ಅಂದರೆ 4ನ್ನು ನಾವು 4 ಸಾರಿ ಗುಣಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 4 ಗುಣ್ಲೆ 4 ಗುಣ್ಲೆ 4 ಗುಣ್ಲೆ 4ನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ಇಲ್ಲಿ ನಾನು ಈ ಎರಡು ಬೆಲೆಗಳನ್ನು ಗುಣಿಸ್ತಾ ಇದ್ದೀನಿ. 3 4 12 ಆಗ್ತದೆ. ಅದೇ ರೀತಿಯಾಗಿ 4 ಗುಣ್ಲೆ 4 ಗುಣ್ಲೆ 4, 4 4 16, 16 4 64 ಆಗ್ತದೆ. ದಿಸ್ ಈಕ್ವಲ್ ಟು 12ನ್ನು 64ಕ್ಕೆ ನಾವು ಗುಣಿಸಿದರೆ ನಮಗೆ 768 ಉತ್ತರ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಬೆಲೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. -3ರ ಘಾತ 2 ಇದೆ. ಗುಣ್ಲೆ -5ರ ಘಾತ 2 ಇದೆ. ದಿಸ್ ಈಕ್ವಲ್ ಟು -3ರ ಘಾತ 2 ಅಂದರೆ -3ನ್ನು ನಾವು 2 ಸಾರಿ ನಾವು ಗುಣಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ವರ್ಗ ಇದೆ. ಆದ್ದರಿಂದ -3 ಗುಣ್ಲೆ -3ನ್ನು ನಾನು 2 ಸಾರಿ ನಾನು ಗುಣಿಸಿದ್ದೀನಿ. ಗುಣ್ಲೆ -5ರ ಘಾತ 2 ಇದೆ. ಅಂದರೆ -5ನ್ನು ನಾವು 2 ಸಾರಿ ನಾವು ಗುಣಿಸ್ಬೇಕಾಗ್ತದೆ. -5 ಗುಣ್ಲೆ -5ನ್ನು ನಾನು ಬ್ರ್ಯಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಎರಡು ಬೆಲೆಗಳನ್ನು ನಾವು ಗುಣಿಸೋಣ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. ಆದ್ದರಿಂದ 3 ಗುಣ್ಲೆ 3, 3 3 ಎಷ್ಟಾಗ್ತದೆ 9 ಆಗ್ತದೆ. ಅಂದರೆ +9 ನಮಗೆ ಸಿಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ. ಗುಣ್ಲೆ ಈ -5 ಮತ್ತು -5ನ್ನು ನಾವು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 5 ಗುಣ್ಲೆ 5, 5 5 25 ಆಗ್ತದೆ. +25 ಆಗ್ತದೆ. ದಿಸ್ ಈಕ್ವಲ್ ಟು 9ನ್ನು 25ಕ್ಕೆ ನಾವು ಗುಣಿಸಿದರೆ ನಮಗೆ 225 ಉತ್ತರ ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿ ಐದನೇ ಒಂದು ಸಮಸ್ಯೆ. 3ರ ಘಾತ 2 ಗುಣ್ಲೆ 10ರ ಘಾತ 4 ಇದೆ. ಪರಿಹಾರ 3ರ ಘಾತ 2 ಗುಣ್ಲೆ 10ರ ಘಾತ 4. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 3ರ ಘಾತ 2 ಅಂದರೆ 3ರ ವರ್ಗ ಇದೆ. 3ನ್ನು ನಾವು 2 ಸಾರಿ ನಾವು ಗುಣಿಸ್ಬೇಕಾಗ್ತದೆ. ಆದ್ದರಿಂದ 3 ಗುಣ್ಲೆ 3ನ್ನು ನಾನು ಬರ್ಕೊಂಡಿದ್ದೀನಿ. ಗುಣ್ಲೆ 10ರ ಘಾತ 4 ಇದೆ. ಅಂದರೆ 10ನ್ನು ನಾವು 4 ಸಾರಿ ಗುಣಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. 10 ಗುಣ್ಲೆ 10 ಗುಣ್ಲೆ 10 ಗುಣ್ಲೆ 10 4 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 3 ಗುಣ್ಲೆ 3, 3 3 ಎಷ್ಟಾಗ್ತದೆ 9 ಆಗ್ತದೆ. ಗುಣ್ಲೆ ಬರ್ಕೊಂಡಿದ್ದೀನಿ. 10ನ್ನು ನಾವು 4 ಸಾರಿ ಗುಣಿಸಿದಾಗ 10 10 100, 100 10 1000, 1000 10 10,000 ಆಗ್ತದೆ ವಿದ್ಯಾರ್ಥಿಗಳೇ. ಗುಣ್ಲೆ 10,000ವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 9ನ್ನು 10,000ಕ್ಕೆ ನಾವು ಗುಣಿಸಿದರೆ ನಮಗೆ 90,000 ಉತ್ತರ ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಆರನೇ ಒಂದು ಸಮಸ್ಯೆ. -2ರ ಘಾತ 5 ಇದೆ. ಗುಣ್ಲೆ -10ರ ಘಾತ 6 ಇದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ -2ರ ಘಾತ 5 ಇದೆ. ಅಂದರೆ -2ನ್ನು ನಾವು 5 ಸಾರಿ ಗುಣಿಸ್ಬೇಕಾಗ್ತದೆ. ಆದ್ದರಿಂದ -2 ಗುಣ್ಲೆ -2 ಗುಣ್ಲೆ -2 ಗುಣ್ಲೆ -2 ಗುಣ್ಲೆ -2 1 2 3 4 5 ಸಾರಿ ನಾನು ಗುಣಿಸಿದ್ದೀನಿ. ಗುಣ್ಲೆ -10ರ ಘಾತ 6 ಇದೆ. ಅಂದರೆ
-10 ನಾವು 6 ಸಾರಿ ನಾವು ಗುಣಿಸಬೇಕಾಗ್ತದೆ. ಆದ್ದರಿಂದ -10 ಗುಂಡ್ಲೆ -10 ಗುಂಡ್ಲೆ -10 ಗುಂಡ್ಲೆ -10 ಗುಂಡ್ಲೆ -10 ಗುಂಡ್ಲೆ -10 1 2 3 4 5 6 ಸಾರಿ ನಾನು ಗುಣಿಸಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾನು ಗುಣಿಸ್ತಾ ಇದ್ದೀನಿ. ಮೊದಲು ಚಿಹ್ನೆಯನ್ನು ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 2 2 4 ಆಗ್ತದೆ. ಗುಂಡ್ಲೆ ಈ -2 ಈ -2 ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 2 2 4 ಆಗ್ತದೆ. ಅದೇ ರೀತಿಯಾಗಿ ಈ ಒಂದು -2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ -10 ಈ -10 ನಾನು ಗುಣಿಸ್ತಾ ಇದ್ದೀನಿ. ಮೊದಲು ಚಿಹ್ನೆಯನ್ನು ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 10 10 100 ಆಗ್ತದೆ. ಅದೇ ರೀತಿಯಾಗಿ ಈ -10 ಈ -10 ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 10 10 100 ಆಗ್ತದೆ. ಅದೇ ರೀತಿಯಾಗಿ ಈ -10 ಈ -10 ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 10 10 100 ಆಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 4 ಮತ್ತು 4 ನಾನು ಗುಣಿಸ್ತಾ ಇದ್ದೀನಿ. 4 ಗುಂಡ್ಲೆ 4 4 4 16 ಆಗ್ತದೆ. ಈ -2 ಹಾಗೆ ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ 100 ಗುಂಡ್ಲೆ 100 100 ಗುಂಡ್ಲೆ 100 ಅಂದರೆ ಅದು 10,000 ಆಗ್ತದೆ ವಿದ್ಯಾರ್ಥಿಗಳೇ. 10,000ವನ್ನು ಬರ್ಕೊಂಡಿದ್ದೀನಿ. ಈ 100 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ 16 ಪ್ಲಸ್ ಇದೆ, 2 ಮೈನಸ್ ಇದೆ. ಈ ಎರಡು ಬೆಲೆಗಳನ್ನು ನಾನು ಗುಣಿಸ್ತಾ ಇದ್ದೀನಿ. ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 16 2 32 ಆಗ್ತದೆ. ಅಂದರೆ 16 ಗುಂಡ್ಲೆ -2 ಅಂದರೆ -32 ಆಗ್ತದೆ. ಗುಂಡ್ಲೆ 10,000 ಇಂಟು 100. ಈ 10,000ವನ್ನು ನಾವು 100ಕ್ಕೆ ಗುಣಿಸಿದರೆ ಅದು 10 ಲಕ್ಷ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಗುಂಡ್ಲೆ 10 ಲಕ್ಷವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು -32 ನಾವು 10 ಲಕ್ಷಕ್ಕೆ ನಾವು ಗುಣಿಸಿದರೆ ನಮಗೆ -3,20,00,000 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರ್ತಕ್ಕಂಥ 6 ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವನ್ನು ಏನು ಕೊಟ್ಟಿದ್ದಾನೆ ಇವುಗಳ ಬೆಲೆಗಳನ್ನು ನಾವು ಕಂಡು ಹಿಡಿದಿದ್ದೇವೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.